वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम्। ಭಗವತ್ಪಾದಾಚಾರ್ಯರ ದಿವ್ಯವಾದ ಸಿದ್ಧಾಂತವನ್ನು ನಾವೆಲ್ಲ ಅನುಸರಣೆ ಮಾಡುತ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಮಹತ್ವ ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಸುಮಧ್ವ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿದಂತೆ ಅಪ್ಯದೂಷ್ಯ ಮತನೋದನಂತಧೀಹಿ ಭೂತ ಭಾವಿ ಭವದಾತ್ಮಭಿಃ ಕ್ವಚಿತ್ ಅಂತ. ಶ್ರೀಮದಾಚಾರ್ಯರು ಶಾಸ್ತ್ರವನ್ನು ರಚನೆ ಮಾಡಿದ್ದು ಹೇಗೆ ಮಾಡಿದ್ದಾರೆ ಅಂದರೆ, ಅಪ್ಯದೂಷ್ಯ ಮತನೋ ಅನಂತಧೀಹಿ. ಶ್ರೀಮದಾಚಾರ್ಯರು ರಚನೆ ಮಾಡಿದ ಶಾಸ್ತ್ರವನ್ನು ದೂಷಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವರ ಸಮಕಾಲೀನ ಜನರು, ಅವರಿಗಿಂತಲೂ ಹಿಂದೆ ಆಗಿ ಹೋದ ಜನರು, ಮುಂದೆ ಬರುವ ಜನರು ಯಾರೂ ಅದನ್ನು ದೂಷಣೆ ಮಾಡಲು ಸಾಧ್ಯ ಇಲ್ಲ. ಅಂತಹ ಅದೂಷ್ಯವಾದ ಸಿದ್ಧಾಂತವನ್ನು ಉಪದೇಶ ಮಾಡಿದ್ದಾರೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದಲೂ ತಿಳಿಯಬೇಕು. ಇದರರ್ಥ ಕೇವಲ ಶ್ರದ್ಧೆಯಿಂದ ನಾವು ತಿಳಿಯಬೇಕು, ಹೆಚ್ಚು ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಬಾರದು ಅಂತ ಹಾಗರ್ಥ ಅಲ್ಲ. ಶ್ರದ್ಧೆ ಇರಬೇಕು. ಅದರ ಜೊತೆಗೆ ಕೃಷ್ಣ ಪರಮಾತ್ಮನೇ ಹೇಳಿದಂತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅಂತ. ಏನೇ ಪ್ರಶ್ನೆಗಳಿದ್ದರೂ ಅದನ್ನು ಕೇಳಿ ಪ್ರಶ್ನೆಗಳಿಗೆ ಪರಿಹಾರವನ್ನು ತಂದುಕೊಂಡು ಮನಸ್ಸಿನಲ್ಲಿ ಅದನ್ನು ದೃಢಪಡಿಸಿಕೊಳ್ಳಬೇಕು. ಅದನ್ನೇ ನಮ್ಮ ಶಾಸ್ತ್ರದಲ್ಲಿ ನೀವು ಕೇಳಿರ್ತೀವಿ ಒಂದು ಶಬ್ದ, ಶ್ರವಣ ಮನನ ನಿಧಿಧ್ಯಾಸನ ಅಂತ. ಆ ಮನನ ಅಂದರೆ ಬೇರೆ ಏನಲ್ಲ, ಇದೆ. ಕೆಲವರು ಮನನ ಶಬ್ದಕ್ಕೆ ಅರ್ಥ ಬೇರೆ ತಿಳ್ಕೊಂಡಿದ್ದಾರೆ. ಶ್ರವಣ ಅಂದರೆ ಕೇಳಿಬಿಡೋದು, ಮನನ ಅಂದರೆ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇರೋದು ಮನೆಗೆ ಹೋಗಿ. ಹಾಗೆ ಅರ್ಥ ಶಾಸ್ತ್ರದೊಳಗೆ ಬಂದಿಲ್ಲ. ಕನ್ನಡದಲ್ಲಿ ಹಾಗಿದೆ. ಆದರೆ ಶಾಸ್ತ್ರದಲ್ಲಿ ಮನನ ಅಂದರೆ ರಿಪಿಟೇಷನ್ ಅಲ್ಲ. ಮನನ ಅಂದರೆ ಲಾಜಿಕ್ಕಿನಿಂದ ಅದನ್ನು ದೃಢಪಡಿಸಿಕೊಳ್ಳೋದು. ಯಾವುದೇ ಒಂದು ವಿಷಯವನ್ನು ಸಹಜವಾಗಿ ಒಬ್ಬರು ಹೇಳಿದ್ದನ್ನು ಕೇಳೋದು ಬೇರೆ, ಅದು ಬರೀ ಶ್ರವಣ. ಮನನ ಅಂದರೆ ಇದು ಹೀಗಿರಲೇಬೇಕು ಅಂತ, ಹಾಗಿದೆ ಅನ್ನೋದಕ್ಕೆ ಅನೇಕ ಲಾಜಿಕ್ ಇದೆ ಅಂತ ನಾವು ತಿಳ್ಕೊತೀವಲ್ಲ, ಆ ಯುಕ್ತಿಗಳನ್ನು, ಆ ಲಾಜಿಕ್ ಇದೆ ಅಂತ ತಿಳ್ಕೊಂಡ್ರೆ ಅದು ಮನನ. ಅದಾದ ಮೇಲೆ ಒಂದು ವಿಷಯ ನಿರ್ಧಾರ ಆಗುತ್ತೆ. ನಿರ್ಧಾರ ಆದ ಮೇಲೆ ಅದನ್ನು ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಿದರೆ ಅದು ಧ್ಯಾನ. ಆಮೇಲೆ ಅದರಿಂದ ಪರಮಾತ್ಮನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಅದು ಮುಂದಿನ ವಿಷಯ. ನಾನು ಹೇಳಬೇಕಾದದ್ದು, ಶ್ರೀಮದಾಚಾರ್ಯರು ಹೇಳಿದ ವಿಷಯಗಳನ್ನು ನಾವು ಮನನ ಮಾಡಬೇಕು ಅಂದರೆ ಅದು ಅತ್ಯಂತ ಸತ್ಯ ಪ್ರಾಮಾಣಿಕ ಅಂತ ಮನವರಿಕೆ ಮಾಡಿಕೊಂಡು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಾವು ಅನುಸರಣೆ ಮಾಡಿದರೆ ಅವರಿಂದಲೇ ಶ್ರೀಮದಾಚಾರ್ಯರಿಗೂ ಪ್ರೀತಿ, ಕೃಷ್ಣನಿಗೂ ಪ್ರೀತಿ. ಆದ್ದರಿಂದ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡೋಣ. ವಿಷಯಗಳು ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಸಹಸ್ರಾರು ವಿಷಯಗಳು, ಲಕ್ಷಾವಧಿ ವಿಷಯಗಳಿವೆ. ಆದರೆ ಪ್ರಧಾನವಾದ ಕೆಲವು ವಿಷಯಗಳೇನಿವೆ ಅವುಗಳನ್ನು ಆರಿಸಿಕೊಂಡು ಒಂದೆರಡು ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡೋಣ. ಅದರಲ್ಲಿ ಒಂದು ವಿಷಯವನ್ನು ಇವತ್ತು ಕರ್ಮ ಅನ್ನುವ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡೋಣ. ಶ್ರೀಮದಾಚಾರ್ಯರ ಸಿದ್ಧಾಂತ ಅನ್ನುವ ಶಬ್ದಕ್ಕೆ ಮೊದಲು ಎಲ್ಲರೂ ಸ್ಪಷ್ಟವಾಗಿ ತಿಳಿಯಬೇಕು, ಇದು ಆಚಾರ್ಯರ ಸ್ವಕಪೋಲ ಕಲ್ಪಿತ ಸಿದ್ಧಾಂತ ಯಾವುದೂ ಇರೋದಿಲ್ಲ, ಯಾವುದೂ ಇಲ್ಲ.
ಯಾವುದೇ ಶ್ರೀಮದಾಚಾರ್ಯರ ಸಿದ್ಧಾಂತ ಅನ್ನುವ ಶಬ್ದಕ್ಕೆ ಅರ್ಥ ಶ್ರೀಮದಾಚಾರ್ಯರು ವೇದ ಉಪನಿಷತ್ತುಗಳು ಇತಿಹಾಸ ಪುರಾಣಗಳು ಇವುಗಳ ಆಧಾರದ ಮೇಲೆ ಬ್ರಹ್ಮಸೂತ್ರಗಳ ಆಧಾರದ ಮೇಲೆ ಯಾವ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾವು ಶ್ರೀಮದಾಚಾರ್ಯರ ಸಿದ್ಧಾಂತ ಅಂತ ಹೇಳ್ತೇವೆ ಹೊರತು ಯಾವ ವೇದಶಾಸ್ತ್ರಗಳಲ್ಲಿ ಹೇಳದೇ ಇದ್ದದ್ದು ಪ್ರಾಚೀನರು ವೇದವ್ಯಾಸದೇವರು ಉಪದೇಶ ಮಾಡದೇ ಇದ್ದದ್ದು ತಾವು ಒಂದು ಹೊಸದಾಗೇನೋ ಕಲ್ಪನೆ ಮಾಡಿಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಲ್ಲ. ಇದನ್ನು ಮೊದಲು ನಾವು ಸ್ಪಷ್ಟ ಮಾಡಿಕೊಳ್ಳಬೇಕು. ಹಾಗಾಗಿ ಅಂತಹ ಶ್ರೀಮದಾಚಾರ್ಯರ ಸಿದ್ಧಾಂತದ ಮಾರ್ಗದಲ್ಲಿ ಕರ್ಮಗಳ ಬಗ್ಗೆ ಏನು ಹೇಳ್ತಾರೆ, ಕರ್ಮದ ಅವಶ್ಯಕತೆ ಏನು, ಕರ್ಮ ಹೇಗೆ ಕೆಲಸ ಮಾಡುತ್ತೆ, ಆ ಕರ್ಮದ ಬಂಧನದಿಂದ ನಾವು ಮೋಚನೆ ಮಾಡಿಕೊಳ್ಳೋದು ಹೇಗೆ, ಅದಕ್ಕೆ ಉಪಾಯಗಳೇನು, ಇವುಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಈ ಕರ್ಮ ಅನ್ನುವ ವಸ್ತು ಏನಿದೆ, ಈ ಕರ್ಮ ಎಂಬ ಶಬ್ದದ ಅರ್ಥ ಏನು ಅಂದರೆ, ಕರ್ಮ ಅಂದರೆ ಪುಣ್ಯ ಪಾಪಗಳು ಅಂತ ಅರ್ಥ. ಕರ್ಮ ಶಬ್ದಕ್ಕೆ ಎರಡು ಅರ್ಥದಲ್ಲಿ ಬಳಕೆಯಾಗತ್ತೆ. ಒಂದು ಕರ್ಮ ಅಂದರೆ ಕ್ರಿಯೆ, ಆ್ಯಕ್ಷನ್. ಈಗ ನಾನು ಕೈ ಮಾಡ್ತಾ ಇದ್ದೇನಲ್ಲ, ಇದೆಲ್ಲ ಕರ್ಮನೇ. ಕೈ ಎತ್ತೋದು, ಕೈ ಎಳಿಸೋದು, ಪ್ರವಚನ ಮಾಡ್ತಾ ಇದ್ದೇವೆ, ಉಚ್ಚಾರಣೆ, ಶಬ್ದಗಳ ಉಚ್ಚಾರಣೆ ಅನ್ನುವುದು ಒಂದು ಕರ್ಮ ಇದೆ. ಹೀಗೆ ಅನೇಕ ತರಹದ ಕರ್ಮಗಳು, ಇವುಗಳಿಗೂ ಕರ್ಮ ಅಂತಾರೆ. ಈ ಕರ್ಮಗಳಿಂದ ಒಂದು ಅದೃಷ್ಟ ಬರುತ್ತೆ, ಕಾಣದ ಒಂದು ವಸ್ತು, ಅದು ಪುಣ್ಯ ಪಾಪ, ಅವುಗಳನ್ನು ಕರ್ಮ ಅಂತ ಕರೀತಾರೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಎಂಬ ಶ್ಲೋಕಕ್ಕೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡುವಾಗ ಕರ್ಮ ಶಬ್ದಕ್ಕೆ ಪುಣ್ಯ ಪಾಪಗಳು ಅಂತ ಅರ್ಥವನ್ನು ತಿಳಿಸಿದ್ದಾರೆ. ಈ ಪುಣ್ಯ ಪಾಪಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಮೊದಲು ತಿಳಿಯಬೇಕು. ಪುಣ್ಯ ಪಾಪಗಳ ಅವಶ್ಯಕತೆ ಎಷ್ಟಿದೆ ಅಂದರೆ, ಏನೇ ಸುಖ ದುಃಖ ನಾವು ಅನುಭವಿಸಬೇಕಾದರೆ ಪುಣ್ಯ ಪಾಪಗಳು ಬೇಕು. ಸುಖ ದುಃಖಗಳಿಗೆ ಸಾಧನವಾದ ಕೆಲವು ವಸ್ತುಗಳು, ಆ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೂ ಪುಣ್ಯ ಪಾಪಗಳು ಬೇಕು. ಅದು ಬಹಳ ಸಣ್ಣದಾಗಿರ್ಬೋದು, ಬಹಳ ದೊಡ್ಡ ವಸ್ತು ಆಗಿರ್ಬೋದು. ಅದಕ್ಕೆ ತಕ್ಕ ಹಾಗೆ ಪುಣ್ಯನೂ ಸಣ್ಣದು ದೊಡ್ಡದು ಇರುತ್ತೆ. ನೀವೆಲ್ಲ ಸ್ವಲ್ಪ ಸಮಾಧಾನದಿಂದ ಕುಳಿತಿದ್ದೀರಿ, ಯಾವುದೇ ವಿಧವಾದ ಡಿಸ್ಟರ್ಬೆನ್ಸ್ ಇಲ್ಲ, ಫ್ಯಾನ್ ತಿರುಗ್ತಾ ಇದೆ, ಗಾಳಿ ಬರ್ತಾ ಇದೆ, ಬಹಳ ಶೆಕೆಯಾಗಿ ತೊಂದರೆ ಆಗ್ತಾ ಇಲ್ಲ ಅಂದರೆ ಅಷ್ಟು ಪುಣ್ಯ ಇದೆ ಅಂತ ಅರ್ಥ. ಆ ಪುಣ್ಯ ಇರೋದಕ್ಕೆ ಗಾಳಿ ಇದೆ, ಪುಣ್ಯ ಇರೋದಕ್ಕೇನೆ ಬೆಳಕಿದೆ. ನಿಮಗೆ ಅಪೇಕ್ಷೆ ಇದೆ, ನೋಡಬೇಕು, ಪ್ರವಚನ ಮಾಡ್ತಾ ಇದ್ದಾರೆ, ನೋಡ್ತಾ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಕೇಳುವವರು ಕಣ್ಣಿಗೆ ಕಾಣಿಸ್ಬೇಕು ಅಂತ ನನಗೂ ಅಪೇಕ್ಷೆ ಇದೆ. ಕತ್ತಲಿದ್ರೆ ಏನು ಮಾಡ್ತಿದ್ವಿ? ಬೆಳಕಿದೆ ಅಂದರೆ ಅದಕ್ಕೂ ಪುಣ್ಯ ಇದೆ. ಬೆಳಕು ಇದೆ, ಗಾಳಿನೂ ಇದೆ, ನೆಲನೂ ಇದೆ. ದೇಹದೊಳಗೆ ಏನೋ ಒಂದು ಬೇಚೈನಿ ಇದ್ದರೆ, ಅನಾರೋಗ್ಯ ಇದ್ದರೆ ಅವಧಾನದಿಂದ ಕೇಳಲಿಕ್ಕಾಗೋದಿಲ್ಲ. ಆರೋಗ್ಯ ಇದೆ ಅಂದರೆ ಪುಣ್ಯ ಇದೆ ಅಂತ ಅರ್ಥ. ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಇನ್ನೂ ಸಣ್ಣದು ಹೇಳಬೇಕಾದ್ರೆ ಶ್ವಾಸೋಚ್ಛ್ವಾಸಕ್ಕೂ ಪುಣ್ಯ ಬೇಕು. ಸರಿಯಾಗಿ ಶ್ವಾಸೋಚ್ಛ್ವಾಸ ಆಗ್ತಾ ಇಲ್ಲ ಅಂದರೆ ಅಷ್ಟು ಸಣ್ಣ ಪಾಪ ಇದೆ ಅಂತ ಅರ್ಥ. ಹೀಗೆ ಒಟ್ಟಾರೆ ಜಗತ್ತಿನಲ್ಲಿ ಪುಣ್ಯ ಪಾಪಗಳಿಂದಲೇ ಎಲ್ಲ ಆಗೋದು. ಈ ತರಹದ ಪುಣ್ಯ ಪಾಪಗಳಿಗೆ ಕಾರಣ ಯಾವುದು ಅಂದರೆ ನಾವು ಮಾಡುವಂತಹ ಕರ್ಮಗಳು. ಕರ್ಮಗಳು ಅಂದರೆ ಈಗ ಕ್ರಿಯೆಗಳು, ಆ್ಯಕ್ಷನ್ಸ್. ದಾನ, ಪ್ರದಕ್ಷಿಣೆ, ನಮಸ್ಕಾರ, ಸೇವೆ, ತಂದೆ ತಾಯಿಗಳ ಸೇವೆ, ಅತಿಥಿಗಳ ಸೇವೆ, ಗುರುಗಳ ಸೇವೆ ಇತ್ಯಾದಿ. ಇವುಗಳಿಂದ ಪುಣ್ಯ ಬರ್ತದೆ. ಜೊತೆಗೆ ತಂದೆ ತಾಯಿಗಳ ಆಜ್ಞೆಯ ಉಲ್ಲಂಘನೆ, ಗುರುಗಳ ಆಜ್ಞೆಯ ಉಲ್ಲಂಘನೆ, ಇನ್ನೊಬ್ಬರಿಗೆ ಅಪಕಾರ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ವಚನ ಕೊಟ್ಟು ಭ್ರಷ್ಟರಾಗೋದು, ಅದು ಒಂದು ಅರ್ಥದಲ್ಲಿ ಸುಳ್ಳಿನಲ್ಲೇ ಬರುತ್ತೆ. ಈ ತರಹದ ಏನೇನು ತಪ್ಪುಗಳಿವೆ
ಅಪರಾಧಗಳಿವೆ, ಇವುಗಳಿಂದ ಪಾಪ ಬರುತ್ತದೆ. ಪಾಪದ ಫಲವಾಗಿ ದುಃಖವನ್ನು ಅನುಭವಿಸ್ತಾನೆ, ಪುಣ್ಯದ ಫಲವಾಗಿ ಸುಖವನ್ನು ಅನುಭವಿಸ್ತಾನೆ. ಇದು ಸಂಸಾರ ಹೀಗೇ ನಡೀತಾ ಇರುತ್ತದೆ. ನಮಗೆ ಪ್ರಶ್ನೆ ಬರೋದು, ಹಾಗಾದರೆ ಯಾವತ್ತು ಇದರಿಂದ ಉದ್ಧಾರ ಅಂತ. ಇದರ ಬಗ್ಗೆ ಬೇರೆ ಬೇರೆ ತರಹದ ವಾದಿಗಳು, ನಮ್ಮ ದಾರ್ಶನಿಕರು, ಭಾರತೀಯ ದಾರ್ಶನಿಕರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕೆಲವರ ಅಭಿಪ್ರಾಯದಲ್ಲಿ ಈ ಪುಣ್ಯ ಪಾಪಗಳ ಬಂಧನ, ಸಂಕೋಲೆ, ಈ ಬಂಧನದಿಂದ ನಾವು ಮೋಚನೆಯನ್ನು ಹೇಗೆ ಪಡೆಯಬೇಕು ಅಂತನ್ನೋದಕ್ಕೆ ಕೆಲವರ ಅಭಿಪ್ರಾಯ ಏನು ಅಂದರೆ, ಏನು ಅನುಭವಿಸಬೇಕಾಗಿದೆ ಒಂದು ಸಲ ಅನುಭವಿಸಿ ಮುಗಿಸಿಬಿಡಬೇಕು, ಇನ್ನು ಮುಂದೆ ಹೊಸದೇನು ಮಾಡಲಿಕ್ಕೆ ಹೋಗಬಾರ್ದು, ಹಾಗಾಗಿ ಬಿಟ್ಟರೆ ನಮಗೆ ಮೋಕ್ಷವಾಗತ್ತೆ ಅಂತ ಹೇಳುವಂತಹ ಒಂದು ವಿಚಾರಧಾರೆ ಇದೆ. ಅಂದರೆ ಅದರ ವಿವರಣೆ ಹೇಳಬೇಕು ಅಂದರೆ, ಇದೀಗ ನಾವು ಹೇಳಿದ ಹಾಗೆ ಏನೇನೋ ಒಳ್ಳೆಯ ಕೆಲಸದಿಂದ ಪುಣ್ಯವನ್ನು ಪಡೆದಿದ್ದೇವಲ್ಲ, ಪುಣ್ಯ ಪಡೆದ ಮೇಲೆ ಕಂಪಲ್ಸರಿ ಅದರ ಫಲವಾದ ಸುಖವನ್ನು ನಾವು ಅನುಭವಿಸಲೇಬೇಕು. ಆ ಪುಣ್ಯದ ಫಲ ಸುಖ ಅನುಭವಿಸಬೇಕು ಅಂದರೆ ನಾವು ಸಂಸಾರದೊಳಗೆ ಇರಲೇಬೇಕು. ನಿಮಗೇನೋ ಬಹಳ ದೂರ ಹೋಗಬೇಕಾಗಿತ್ತು, ಎಲ್ಲಿಯೋ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಹೋಗಲಿಕ್ಕೆ ಅನುಕೂಲ ಇರಲಿಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ವಾಹನ ಸೌಕರ್ಯ ಇಲ್ಲ. ನಾವು ಕರ್ಕೊಂಡು ಹೋಗ್ತೇವೆ ಬನ್ನಿ ಅಂತ ಒಬ್ಬರು ವಾಹನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋದರು. ಆ ವಾಹನದ ಸಹಾಯ ನಿಮಗೆ ಮಾಡಿದ್ದಕ್ಕೆ ಜನ್ಮಾಂತರದಲ್ಲಿ ಮತ್ತೆ ಅವರಿಗೆ ಒಳ್ಳೆಯ ವಾಹನವನ್ನು ದೇವರು ಕೊಡ್ತಾನೆ. ಆ ಪುಣ್ಯದಿಂದ ಈಗ ಮಾರುತಿ ಕಾರ್ ಒಳಗೆ ನಿಮ್ಮನ್ನು ಮಾರುತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರೆ ಬೆನ್ಸ್ ಕಾರ್ ಕೊಡ್ತಾನೆ ಜನ್ಮಾಂತರದಲ್ಲಿ. ಆದರೆ ಅದು ಮೋಕ್ಷ ಅಲ್ಲ. ಅದು ಯಾಕೆ ಅಂದರೆ ಆ ಬೆನ್ಸ್ ಕಾರ್ ಅನುಭವಿಸೋದಕ್ಕೆ ಮತ್ತೆ ಮುಂದಿನ ಜನ್ಮ ನೀನು ಪಡೆಯಬೇಕು, ಆ ಕಾರಿನಲ್ಲಿ ಕೂತು ಓಡಾಡಬೇಕು, ಅದು ಸಂಸಾರನೇ. ಅದಕ್ಕೆ ಆ ದಾರ್ಶನಿಕರ ಅಭಿಪ್ರಾಯ, ಇಂಥ ಕರ್ಮಗಳು ಎಷ್ಟಿರ್ಬೋದು, ಕೆಲವಿರ್ತವೆ, 100 1000 ಲಕ್ಷನೋ ಎಷ್ಟೋ ಇವೆ, ಅದರಿಂದ ಏನು ಫಲ ಅನುಭವಿಸಬೇಕೋ ಅನುಭವಿಸಿ ಮುಗಿಸ್ಬಿಡೋಣ. 10 ಜನ್ಮ ಅಲ್ಲ, 100 ಜನ್ಮ ಆಗ್ಬೋದು, ಆಗಲಿ, ಎಲ್ಲ ಸುಖವನ್ನು ಅನುಭವಿಸಿಬಿಡೋಣ. ಸೈಮಲ್ಟೇನಿಯಸ್ಲಿ ಪಾಪಗಳು ಇರ್ತದೆ. ಆ ಪಾಪಗಳ ಫಲ ಏನು? ದುಃಖಗಳು. ಏನೋ ಹೊಡೆದ ಪೆಟ್ಟಾಗತ್ತೆ, ಕಳ್ಕೊಳ್ತಾನೆ, ಲಾಸ್ ಆಗ್ತದೆ, ಏನೇನೋ ಸಮಸ್ಯೆಗಳು, ಒಟ್ಟು ದುಃಖ ಆಗಲಿಕ್ಕೆ ಏನು ಬೇಕೋ ಅದು. ಆ ತರಹದ ದುಃಖ ಸಾಧನಗಳು ಏನೇನೋ ಇರತ್ತಲ್ಲ, ಅದು ಆಗಿ ಹೋಗಲಿ ಒಂದ್ಸಲ. ಏನು ದುಃಖ ಸಾಧನಗಳು ಬರ್ತವೋ ಬರಲಿ, ಅದರಿಂದ ದುಃಖವಾಗತ್ತೋ ಆಗಲಿ, ಅದನ್ನೂ ಅನುಭವಿಸಿ ಮುಗಿಸಿಬಿಡೋಣ. ಆಮೇಲೆ ಇನ್ನೇನು ಉಳಿತು? ಪುಣ್ಯದ ಫಲವನ್ನು ಅನುಭವಿಸಿ ಆಯಿತು, ಪಾಪದ ಫಲವನ್ನು ಅನುಭವಿಸಿ ಆಯಿತು ಅಂದರೆ ಖಾಲಿ ಸಂಸಾರಕ್ಕೆ ಕಾರಣವೇ ಕರ್ಮ. ಅದು ಸರಿ, ಆ ವಿಷಯದಲ್ಲಿ ನಮಗೂ ಸಹಮತಿ ಇದೆ. ಸಂಸಾರಕ್ಕೆ ಕಾರಣ ಕರ್ಮ. ಆ ಕರ್ಮ ಇಲ್ಲ ಅಂತಾದರೆ ಮೋಕ್ಷವೇ, ಆಮೇಲೆ ಮೋಕ್ಷಕ್ಕೆ ಹೋಗೋದು ಅಲ್ಲ. ಮತ್ತೆ ಹೊಸದಾಗಿ ಮಾಡಬಾರ್ದು ಅಷ್ಟೆ. ಇನ್ನು ಹೊಸ ಕರ್ಮಗಳನ್ನು ಯಾವುದನ್ನು ಮಾಡಬಾರ್ದು. ವಿವೇಕ ಬಂದ ಮೇಲೆ, ಶಾಸ್ತ್ರ ಓದಿಲ್ಲ, ತಿಳುವಳಿಕೆ ಇಲ್ಲ, ಏನಾಯಿತೋ ಆಯಿತು ಇಷ್ಟು ದಿವಸ, ಇನ್ನು ಮೇಲೆ ಮಾತ್ರ ಹೊಸ ಕರ್ಮಗಳನ್ನು ಮಾಡೋದಿಲ್ಲ. ಮಾಡಿದ ಕರ್ಮಗಳಿಂದ ಬಂದದ್ದನ್ನು ಅನುಭವಿಸಿ ಮುಗಿಸ್ತೇವೆ, ಅದರಿಂದ ಮೋಕ್ಷವಾಗತ್ತೆ ಅಂತ ಹೇಳುವ ಒಂದು ವಿಚಾರಧಾರೆ ಇದೆ. ಇದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡುವ ರೀತಿ ಅಂದರೆ, ಇದು ಅಸಾಧ್ಯವಾಗಿದೆ ಅಂತಾರೆ ಶ್ರೀಮದಾಚಾರ್ಯ. ಸಾಧ್ಯವೇ ಇಲ್ಲ. ಕರ್ಮಗಳನ್ನು ನಾನು ಮಾಡೋದೇ ಇಲ್ಲ ಅನ್ನುವ ಮಾತೇ ಸುಳ್ಳು. ನೋಡಿ, ಮತ್ತೆ ಇದೀಗ ನಾನು ಹೇಳಿದೆ, ಯಾವುದನ್ನು ಆಚಾರ್ಯರು ಸ್ವಂತ ಹೇಳೋದಿಲ್ಲ ಅಂತ. ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಮತ್ತೆ ಸರ್ವಜ್ಞರವರು, ಆದರೆ ಪ್ರಮಾಣ ಕೊಡದೆ ಹೇಳೋದಿಲ್ಲ ಅವರು. ಕೃಷ್ಣ ಹೇಳಿದ್ದಾನೆ ಇದನ್ನು, ಆಚಾರ್ಯರೆಲ್ಲ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ಕರ್ಮಗಳನ್ನು ಮಾಡದೆ ಒಂದು ಕ್ಷಣವೂ ಇರುವುದಕ್ಕೆ ಸಾಧ್ಯ ಇಲ್ಲ. ಒಂದಿಲ್ಲ ಒಂದು ಕರ್ಮವನ್ನು ಮಾಡಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ಕರ್ಮಗಳನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಕರ್ಮಗಳನ್ನು ಮಾಡಲೇಬೇಕು ಅಂತ
ಮಾಡಿಯೇ ತೀರ್ತಾನೆ. ಯಾವುದಾದ್ರೂ ಕರ್ಮ, ಅದು ಮಾನಸಿಕ ಆಗಿರಬಹುದು, ದೈಹಿಕ ಆಗಿರಬಹುದು, ವಾಚನಿಕ ಆಗಿರಬಹುದು, ಒಂದಿಲ್ಲ ಒಂದು ಕರ್ಮಗಳನ್ನು ಮಾಡುತ್ತಾನೇ ಇರ್ತಾನೆ. ಸುಷುಪ್ತಿ ಕಾಲದಲ್ಲಿ ಮಾಡುವುದಿಲ್ಲ, ಪ್ರಳಯ ಕಾಲದಲ್ಲಿ ಮಾಡೋದಿಲ್ಲ. ಅದು ಬಿಟ್ಟರೆ ಎಚ್ಚರ ಇದೆ ಅಂತಾದರೆ ಕರ್ಮಗಳನ್ನು ಮಾಡುತ್ತಾನೇ ಇರ್ತಾನೆ. ಅಂದಮೇಲೆ ನಾನು ಈ ಜನ್ಮದಲ್ಲಿ ಅಥವಾ ಇನ್ನು ಕೆಲವು ಜನ್ಮಗಳಲ್ಲಿ ಬರೀ ಕರ್ಮಗಳ ಫಲವನ್ನು ಅನುಭವಿಸಿ ಮುಗಿಸ್ತೇನೆ, ಹೊಸದಾಗಿ ಯಾವುದನ್ನು ಪುಣ್ಯ ಪಾಪಗಳನ್ನು ಕ್ರಿಯೇಟ್ ಮಾಡಿಕೊಳ್ಳೋದಿಲ್ಲ ಅಂತಂದರೆ ಇದು ಇಂಪಾಸಿಬಲ್. ಒಂದು ಕ್ಷಣ ಅಂತ ದೇವರು ಹೇಳ್ತಾನೆ. ನಾವು ಎಷ್ಟೋ ಜನ್ಮಗಳನ್ನು ಲೆಕ್ಕ ಮಾಡ್ತಾ ಇದ್ದೇವೆ. ಕೃಷ್ಣನ ಸಿದ್ಧಾಂತಕ್ಕೆ ಎಷ್ಟು ವಿರುದ್ಧವಾದ ವಿಚಾರವಾಗ್ತದೆ ಆಲೋಚನೆ ಮಾಡಿ. ಒಂದು ಕ್ಷಣವೂ ಎಚ್ಚರ ಇದ್ದಾಗ ಮನುಷ್ಯ ಕರ್ಮ ಮಾಡದೇ ಇರೋದಿಲ್ಲ ಅಂತಂದರೆ ನಾವು ಎಷ್ಟೋ ಜನ್ಮಗಳವರೆಗೆ ಕರ್ಮ ಇಲ್ಲದೆ ಹಾಗೇ ಫಲಗಳನ್ನು ಅನುಭವಿಸಿ ಮೋಕ್ಷಕ್ಕೆ ಹೋಗಿಬಿಡ್ತೇವೆ ಎನ್ನುವುದು ಸಾಧ್ಯ ಇಲ್ಲ. ಹಾಗಾದರೆ ಮತ್ತೆ ಹೊಸ ಕರ್ಮಗಳನ್ನು ಮಾಡ್ತಾನೆ, ಅದರಿಂದ ಮತ್ತೆ ಪುಣ್ಯ ಪಾಪಗಳು ಬರ್ತವೆ. ಆ ಪುಣ್ಯ ಪಾಪಗಳಿಂದ ಮತ್ತೆ ಸಂಸಾರದಲ್ಲಿ ಇವನು ಬರಬೇಕು. ಮೋಕ್ಷ ಶಾಖ ಯಾವತ್ತು ಮೋಕ್ಷ ಆಗೋದು? ಹೇಗೆ ಮೋಕ್ಷ ಆಗೋದು? ಏನು ನೀವು ಹೇಳಿ ಅಂತ. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ನಾವು ಹೇಳೋದು ಅಂದ್ರೇನು? ಮತ್ತೆ ಕೃಷ್ಣ ಹೇಳ್ತಾನೆ, ವೇದ ಹೇಳುತ್ತದೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ. ಒಂದೇ ಒಂದು ಅಸ್ತ್ರ ಇದಕ್ಕೆ, ಅದು ಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಇದೀಗ ಹೇಳಿದೆ, ಶ್ರವಣ, ಮನನ, ನಿಧಿಧ್ಯಾಸನ, ಆ ನಂತರದಲ್ಲಿ ಭಗವಂತನ ಸಾಕ್ಷಾತ್ಕಾರ. ಆ ದೇವರ ಸಾಕ್ಷಾತ್ಕಾರವಾದರೆ, ದರ್ಶನವಾದರೆ ಎಷ್ಟೇ ಪಾಪಗಳನ್ನು ಮಾಡಿರ್ಬೋದು. ಎಷ್ಟೇ ಅನ್ನುವ ಶಬ್ದಕ್ಕೆ 10, 20 ಅಂತ ಅರ್ಥ ಅಲ್ಲ, ಅನಂತ ಇರಬಹುದು. ಅನಂತ ಪಾಪಗಳು ನಮ್ಮಲ್ಲಿ ಇದ್ದರೂ ಕೂಡ ತಿಳಿದುಕೊಳ್ಳಿ, ಎಷ್ಟು ದೇವರ ಕಾರುಣ್ಯ ಇದೆ. ನಮ್ಮ ಸಿದ್ಧಾಂತ ಎಂತಹ ದೊಡ್ಡ ಭರವಸೆಯನ್ನು ನಮಗೆ ಕೊಟ್ಟಿದೆ ಅಂತ. ಅನಂತ ಪಾಪಗಳಿರ್ಬೋದು, ಆದರೆ ಒಂದು ಪರಮಾತ್ಮನ ಸಾಕ್ಷಾತ್ಕಾರ, ದೇವರ ದರ್ಶನ, ಅದು ನಮ್ಮ ಅನಂತ ಪಾಪಗಳನ್ನು ಭಸ್ಮ ಮಾಡಿ ಹಾಕ್ತದೆ. ಅದರಂತೆ ಪುಣ್ಯಗಳು ಇರುತ್ತೆ. ಪುಣ್ಯ ಇದ್ರೆ ಪರವಾಗಿಲ್ಲಲ್ಲ, ಪುಣ್ಯ ಇರಲಿ, ಪಾಪ ಮಾತ್ರ ಹೋಗಲಿ ಅನ್ನೋ ಹಾಗಿಲ್ಲ. ಯಾಕೆಂದರೆ ಈಗ ಉದಾಹರಣೆ ಕೊಟ್ಟೆ ನಾನು. ಪುಣ್ಯ ಇದ್ದರೂ ಪುಣ್ಯದ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ಇವನು ಇಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಕಾರ್ ಬೇಕು ಅಂದರೆ ಹುಟ್ಟಿ ಬರಬೇಕು, ಮನೆ ಬೇಕು ಅಂದರೆ ಹುಟ್ಟಿ ಬರಬೇಕು. ಇಲ್ಲಿ ಅನುಭವಿಸಬೇಕಾದಂತಹ ಪುಣ್ಯಗಳಿದ್ದರೆ ಸಕಾಮ ಪುಣ್ಯ ಅಂತಾರೆ. ಅದಕ್ಕೆ ಕೇಳ್ತಾ ಇದ್ದೀರಿ 2-3 ದಿನಗಳಿಂದ ತಾತ್ಪರ್ಯ ನಿರ್ಣಯದಲ್ಲಿ. ಸಕಾಮ ಕರ್ಮಗಳನ್ನು ಮಾಡಬಾರದು, ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು. ಭೀಮಸೇನ ದೇವರು ಹಾಗೆ ಮಾಡಿ ತೋರಿಸಿದರು ಅಂತ. ಹಾಗಾದರೆ ಆ ತರಹದ ಸಕಾಮ ಕರ್ಮಗಳನ್ನು ನಾವು ಮಾಡಿದರೆ ಅದರಿಂದ ಬರೋ ಪುಣ್ಯದಿಂದ ನಮಗೆ ಆ ಏನು ಕಾಮನೆಗಳಿಂದ ನಾವು ಕರ್ಮ ಮಾಡಿರ್ತೇವೋ ಆ ಕಾಮನೆಗಳನ್ನು ಇಲ್ಲಿ ಅದರ ಫಲವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಆ ಪುಣ್ಯ ಇದ್ದ ಮಾತ್ರಕ್ಕೆ ನಮಗೇನು ತೊಂದರೆ ಇಲ್ಲ ಅನ್ನೋ ಹಾಗಿಲ್ಲ. ಸಂಸಾರನೇ ಮೋಕ್ಷ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಕೆಲವರಿಗೆ ತಪ್ಪು ಮಾಡಿದ್ದಕ್ಕೆ ಜೈಲಿನಲ್ಲಿ ಹಾಕ್ತಾರೆ. ಕಬ್ಬಿಣದ ಬೇಡಿಗಳನ್ನು ಕೈಯಲ್ಲಿ ಹಾಕಿ ಕೂಡಿಸ್ತಾರೆ. ಅವರು ಭಾಳ ದೊಡ್ಡ ಮನುಷ್ಯರ ಬಂಗಾರದ ಬೇಡಿ ಹಾಕ್ತೀವಿ ಅಂತಾರೆ. ಆದರೆ ಬೇಡಿನೇ ಅಲ್ವಾ ಅದು? ಬಂಧನವೇ. ಬಂಗಾರದ ಬೇಡಿ ಹಾಕಿದ್ದಾರೆ ಅಂತ ಅವನೇನು ಜಿಗಿತಾ ಹೋಗ್ಲಿಕ್ಕಾಗತ್ತಾ? ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಏನು ಸಂತೋಷ ಪಡಬೇಕು? ಕಬ್ಬಿಣದ ಬೇಡಿ ಕೈಯಲ್ಲಿಲ್ಲ, ಬಂಗಾರದ್ದಿದೆ ಅಂತ ಸಂತೋಷ ಪಡಬೇಕು ಅಷ್ಟೇ ಹೊರತು ಅವನಿಗೆ ಬಿಡುಗಡೆ ಇಲ್ಲ, ಮೋಚನೆ ಇಲ್ಲ ಅನ್ನೋದು ಸಮಾನ. ಅವನು ಯಾರಾದ್ರೇನು ಹಾಗಿರತ್ತೆ. ಪಾಪ ಅಂದರೆ ಕಬ್ಬಿಣದ ಬೇಡಿ, ಅದು ಪುಣ್ಯ ಅಂದರೆ ಬಂಗಾರದ ಬೇಡಿ ಆಗ್ಬೋದು, ಆದರೆ ಬೇಡಿನೇ. ಹಾಗೆ ನಾವೆಲ್ಲ ಪುಣ್ಯವಂತರಾಗಿ ಹಾಗೇ ಉಳಿತೇವೆ ಅಂದರೆ ಮೋಕ್ಷ ಆಗೋ ಆಶೆ ಇಲ್ಲ. ಪುಣ್ಯವನ್ನು ಕಳ್ಕೊಳ್ಳೇಬೇಕು. ಆ ಪುಣ್ಯವನ್ನು ಅಪರೋಕ್ಷ ಜ್ಞಾನವಾದರೆ ಪರಮಾತ್ಮ ಆ ಪುಣ್ಯಗಳನ್ನು ದೂರ ಮಾಡ್ತಾನೆ. ಅರ್ಥಾತ್ ಅದರ ಫಲವನ್ನು ಉಪಯೋಗಿಸುವ ಕಂಪಲ್ಸರಿ ಇಲ್ಲ, ಅದನ್ನು ಬಿಟ್ಟುಬಿಡ್ತಾನೆ. ನಮಗೇನು ಬೇಕೋ ಅಷ್ಟು ಉಳಿಯುತ್ತೆ. ಅದಕ್ಕೆ ಇಷ್ಟ ಪುಣ್ಯ ಅಂತಾರೆ.
ಇಷ್ಟ ಪುಣ್ಯ ಅನ್ನುವುದು ಉಳಿಯತ್ತೆ. ಆದರೆ ಅನಿಷ್ಟವಾದ ಪುಣ್ಯ ಏನಿದೆ, ಆ ಅನಿಷ್ಟವಾದ ಪುಣ್ಯಗಳನ್ನೆಲ್ಲ ಪರಮಾತ್ಮ ದೂರ ಮಾಡುತ್ತಾನೆ. ದೂರ ಮಾಡುತ್ತಾನೆ ಅಂದರೆ ಅರ್ಥ ಏನು? ಅಥವಾ ನಮ್ಮ ಪಾಪಗಳನ್ನು ದೂರ ಮಾಡುತ್ತಾನೆ ಎನ್ನುವುದಕ್ಕೆ ಅರ್ಥವೇನೆಂದರೆ ಅದನ್ನು ಬೇರೆಯವರಿಗೆ ಹಂಚಿಬಿಡ್ತಾನೆ. ಎಷ್ಟೋ ದೊಡ್ಡ ಜ್ಞಾನಿಗಳ ಸೇವೆಯನ್ನೆಲ್ಲ ನಾವು ಮಾಡ್ತೇವಲ್ಲ, ಆ ಸೇವೆ ಮಾಡೋದರಿಂದ ನಮಗೇನೇನು ಮನಸ್ಸಿನಲ್ಲಿದೆ ಅದೆಲ್ಲ ಅಪೇಕ್ಷೆಗಳು ಈಡೇರ್ತವೆ ಅಂತ ನಾವು ಅಂದ್ಕೊಳ್ತೀವಲ್ಲ, ಅದೇನು? ಅವರು ಮಾಡಿದ ಪುಣ್ಯ ನಮಗೆ ಬರುತ್ತೆ. ಅದು ಯಾಕೆ ಬರುತ್ತೆ? ಮಾಡಿದ್ದವರು ನಮಗೆ ಯಾಕೆ ಬರ್ತದೆ ಅಂದರೆ ಅವ್ರಿಗೆ ಬೇಡ, ಅದು ಅವರು ಮೋಕ್ಷಕ್ಕೆ ಹೋಗಬೇಕಾಗಿದೆ. ಆ ಪುಣ್ಯ ಎಕ್ಸ್ಟ್ರಾ ಅವರಿಗೆ, ಎಕ್ಸ್ಟ್ರಾ ಅಷ್ಟೇ ಅಲ್ಲ, ಆ ಪುಣ್ಯ ಅವರಿಗೆ ಪ್ರತಿಬಂಧಕ, ಅಡ್ಡಿ ಆಗ್ತದೆ. ಅದು ಹರ್ಡಲ್. ಅವರು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಅದು ಮಧ್ಯದಲ್ಲಿ ಅಡ್ಡಿ ಆಗುತ್ತೆ. ಆದರೆ ಅದು ಪುಣ್ಯನೇ, ನಮಗೆ ಬೇಕದು. ಯಾಕೆ ನಾವಿನ್ನೂ ಸಂಸಾರದೊಳಗೆ ಇದ್ದೀವಿ, ಕೆಲಸ ಇದೆ, ಊಟ ಬೇಕು, ಆರೋಗ್ಯ ಬೇಕು, ಎಲ್ಲ ಬೇಕು, ಇನ್ನನೇಕ ಸಾಧನ ಸಲಕರಣೆಗಳೆಲ್ಲ ಬೇಕು. ಸಾಧಕನಾಗಿ ಮೋಕ್ಷ ಸಾಧನೆ ಮಾಡಬೇಕು ಅಂದರೂ ಬೇಕದು. ಅದಕ್ಕೋಸ್ಕರ ನಮಗೆ ಬೇಕು, ಅವರಿಗೆ ಬೇಡ. ಯಾಕೆ? ಅವರಿಗೆ ಅಪರೋಕ್ಷ ಜ್ಞಾನ ಆಗಿದೆ, ಮೋಕ್ಷಕ್ಕೆ ಹೋಗೋ ಎಲ್ಲ ಚೀಟಿ ಸಿಕ್ಕಿದೆ, ಸ್ಯಾಂಕ್ಷನ್ ಆಗಿ ಹೋಯ್ತು, ಅವರು ಮೋಕ್ಷಕ್ಕೆ ಹೊರಡಬೇಕು ಅಂದರೆ ಇಷ್ಟೆಲ್ಲ ಪುಣ್ಯಗಳಿದೆ, ನೀನು ಅನುಭವಿಸದೆ ಹೇಗೆ ಹೋಗ್ತೀಯಾ ಅಂದರೆ ಅದನ್ನು ಯಾರಿಗಾದರೂ ಕೊಡ್ಬೋದು ಅಂತಾರವರು. ಅದನ್ನೇ ಭಕ್ತರಿಗೆ, ಅವರ ಮಿತ್ರರಿಗೆ ದೇವರು ಅದನ್ನು ಹಂಚಿಬಿಡ್ತಾರೆ. ಸುಹೃದ ಸಾಧು ಕೃತ್ಯಾಂ. ಇನ್ನು ಪಾಪಗಳಿರುತ್ತಲ್ಲ, ಅದನ್ನು ದ್ವಿಷಂತಃ ಪಾಪಕೃತ್ಯಾಂ. ಅವನ ಪಾಪಗಳ ಫಲವನ್ನು ದ್ವೇಷಗಳಿಗೆ, ಯಾರು ಭಗವದ್ಭಕ್ತರ ಜ್ಞಾನಿಗಳ ದ್ರೋಹ ಮಾಡುತ್ತಾರೆ, ದ್ವೇಷ ಮಾಡುತ್ತಾರೆ, ಅವರಿಗೆ ಆ ಪಾಪಗಳ ಫಲವನ್ನು ಹಂಚಿಬಿಡುತ್ತಾರೆ. ಇವನು ಫ್ರೀ ಆದ, ಮೋಕ್ಷಕ್ಕೆ ಹೋಗ್ತಾನೆ. ಈಗ ಆ ಸಮಸ್ಯೆ ಇಲ್ಲ. ಯಾವ ಸಮಸ್ಯೆ? ಒಂದು ಕ್ಷಣವೂ ಕರ್ಮ ಇಲ್ಲದಂತೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬೇಡ, ಕರ್ಮ ಮಾಡ್ತಾ ಇರಲಿ, ಅವರು ಬೇಕಾದ ಕರ್ಮಗಳನ್ನು ಮಾಡಲಿ, ಅದರಿಂದ ಪುಣ್ಯ ಪಾಪಗಳು ಬರಲಿ, ಬಂದರೂ ಚಿಂತೆ ಇಲ್ಲ. ಒಮ್ಮೆ ದೇವರ ದರ್ಶನ ಇವನಿಗಾಗಿದ್ದರೆ ಅದು ಬಂದರೂ ಕೂಡ ಇವನಿಗೆ ಹತ್ತೋದೇ ಇಲ್ಲ. ಅದು ಬಂದದ್ದೆಲ್ಲ ಇನ್ನೊಬ್ಬರಿಗೆ ಹೋಗ್ತಾ ಇರ್ತದೆ. ಪಾಪಗಳು ಇನ್ನೊಬ್ಬರಿಗೆ, ಪುಣ್ಯವೂ ಇನ್ನೊಬ್ಬರಿಗೆ. ಇವನು ಮಾತ್ರ ಜ್ಞಾನಿಯಾಗಿರ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಇನ್ನೊಂದು 5 ನಿಮಿಷ ಇದರದ್ದು 5ರಿಂದ 10 ನಿಮಿಷ ವಿವರಣೆ ಮಾಡ್ತೇನೆ, ಆಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಸರಿ, ಇನ್ನೊಂದು ಪ್ರಶ್ನೆ ಇಲ್ಲಿ ಬರ್ತದೆ. ಅಥವಾ ಇಷ್ಟನ್ನು ತೆಲುಗು ಒಳಗೆ ಹೇಳಬೇಕಾ? ಎಲ್ರಿಗೂ ಅರ್ಥವಾಗಿದೆಯಾ? ತೆಲುಗು ಒಳಗೆ ಹೇಳಬೇಕಾ? ನನಗಾಯಿತು ಅಂದರೆ 2ನೇ ಕ್ಷಣಕ್ಕೆ ನನಗೆ ಮೋಕ್ಷ ಆಗಬೇಕು ಅಲ್ವಾ? ಯಾಕೆಂದರೆ ನೀವೇ ಹೇಳಿದ್ರಿ, ಪುಣ್ಯ ಹೋಯಿತು ಪಾಪ ಹೋಯಿತು. ಪುಣ್ಯ ಪಾಪ ಹೋಯಿತು ಅಂದರೆ ಏನು ಉಳಿತು? ಏನಿಲ್ಲವೇ ಇಲ್ಲ, ಮೋಕ್ಷನೇ. ಹಾಗಾಗತ್ತಾ ಅಂತ? ಆಗ್ಬೋದು, ಯಾರಿಗೆ ಗೊತ್ತು. ಯಾರಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅವರು ಮೋಕ್ಷಕ್ಕೆ ಹೋಗಿರ್ತಾರೆ, ಬಿಡಿ, ತೊಂದರೆ ಇಲ್ಲ. ನಮಗಂತೂ ಆಗಿಲ್ಲ, ನಾವಿದ್ದೇವೆ. ಆದವರು ಹೋಗಿರ್ತಾರೆ ಮೋಕ್ಷಕ್ಕೆ ಅಂತ ಅನ್ಕೊಳ್ಳೋಣ ಅಂದರೆ ಹಾಗೆ ಅನ್ನೋ ಹಾಗಿಲ್ಲ. ಹಾಗನ್ನೋ ಹಾಗಿಲ್ಲ. ಯಾಕೆ ಅಂದರೆ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ ಅಂದರೆ, ಜ್ಞಾನವಾದ 2ನೇ ಕ್ಷಣಕ್ಕೆ ಮೋಕ್ಷಕ್ಕೆ ಹೋಗ್ತಾನೆ ಅಂದರೆ ನಮಗೆ ಯಾರು ಉಪದೇಶ ಮಾಡುವರು ಅಂತ ಪ್ರಶ್ನೆ ಬರುತ್ತೆ. ಎಷ್ಟು ಜ್ಞಾನಿಗಳು ಗ್ರಂಥವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ, ಬೇರೆ ಯಾರು ಬೇಡ. ಮಧ್ವಾಚಾರ್ಯರೇ ಇದ್ದಾರಲ್ಲ, ವಾಯುದೇವರು, ಅವರಿಗೆ ಜ್ಞಾನ ಇಲ್ವಾ? ಹಾಗಾದರೆ ಅವರು ಮೋಕ್ಷಕ್ಕೆ ಹೋಗಿದ್ದಾರೆ ಅಂತ. ಮೋಕ್ಷಕ್ಕೆ ಹೋದರೆ ಯಾರು ಗ್ರಂಥ ಬರೆಯೋದು? ಸರ್ವಮೂಲ ಬರೆದವರು ಯಾರು? ಟೀಕಾಚಾರ್ಯರಿದ್ದಾರೆ. ಹಾಗಾದರೆ ಶ್ರೀಮದಾಚಾರ್ಯರು ಸರಿ, ಟೀಕಾಚಾರ್ಯರು ಸರಿ, ಅನೇಕ ಮಹನೀಯರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಯರು, ಎಂಥೆಂಥ ಜ್ಞಾನಿಗಳೆಲ್ಲ ಇದ್ದಾರೆ. ಜ್ಞಾನ ಆಯಿತು, ಮೋಕ್ಷಕ್ಕೆ ಹೋದರು. ಮತ್ತು ಆ ಮೋಕ್ಷಕ್ಕೆ ಹೋದರೆ ಅಲ್ಲಿ ಅವರು ಮೋಕ್ಷದೊಳಗೆ ಇದ್ದು ಗ್ರಂಥ ಬರೆದಿದ್ದಾರೆ ಅಂತೀರಾ? ಮೋಕ್ಷದೊಳಗೆ ಇದ್ದು ಉಪದೇಶ ಮಾಡ್ತೀರಿ ಅಂತೀರಾ? ಹಾಗೂ ಹೇಳಲಿಕ್ಕೆ ಬರಲ್ಲ. ಅದಕ್ಕೂ ಒಂದು ಸಮಸ್ಯೆ ಇದೆ. ಯಾಕೆ ಅಂದರೆ ಶಾಸ್ತ್ರದಲ್ಲಿ ಒಂದು ನಿಯಮ ಏನಿದೆ ಅಂದರೆ, ಯಾರು ಮೋಕ್ಷಕ್ಕೆ ಹೋಗ್ತಾರೋ ಅವರ ಬಗ್ಗೆ ಸಂಸಾರದಲ್ಲಿದ್ದವರಿಗೆ ತಿಳುವಳಿಕೆನೇ ಇರೋದಿಲ್ಲ. ಯು ಕೆನಾಟ್ ಸಿ ಹಿಮ್, ಯು ಕೆನಾಟ್ ಹಿಯರ್ ದೆಮ್.
ಅವರು ಹೇಳಿದ್ದು ನಿಮಗೆ ಕೇಳಿಸೋದಿಲ್ಲ, ಅವರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತೇನು ಅವರಿಂದ ಉಪದೇಶ ಪಡೆಯೋದು? ಜಗದ್ವ್ಯಾಪಾರ ವರ್ಜಂ, ಅವರು ಏನು ಕೆಲಸನೂ ಮಾಡೋದಿಲ್ಲ, ತಾವು ದೇವರ ದರ್ಶನ ಮಾಡ್ತಾರೆ, ಆನಂದ ಪಡ್ತಾರೆ ಅಷ್ಟೇ ಹೊರತು ಜಗತ್ತಿನ ಯಾವುದೇ ಕಾರ್ಯಭಾರ ಮಾಡುವುದಿಲ್ಲ. ಅವರು ಮಾಡಿದ್ದು ನಮಗೆ ಗೊತ್ತಾಗುವುದಿಲ್ಲ, ಜಗತ್ತಿನ ಕಾರ್ಯಭಾರ ಮಾಡೋದೇ ಇಲ್ಲ, ಇನ್ನೇನೂ ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಸ್ಪಷ್ಟವಾಗಿ ಶಾಸ್ತ್ರ ಹೇಳಿದೆ. ಹಾಗಾದರೆ ನಮ್ಮ ಗತಿ ಏನು ಅಂತ ಪ್ರಶ್ನೆ. ಕರ್ಮ ಅವರಿಗಿಲ್ಲ, ಕರ್ಮ ಇಲ್ಲ ಅಂದರೆ ಅವರಿಗೆ ಸಂಸಾರ ಇಲ್ಲ, ಸಂಸಾರ ಇಲ್ಲ ಅಂದರೆ ಅವರು ಮೋಕ್ಷಕ್ಕೆ ಹೋದರೆ ನಮಗೆ ಯಾರು ಉಪದೇಶ ಮಾಡ್ತಾರೆ ಅವರಿಗೆ ಜ್ಞಾನ ಇಲ್ಲ, ಜ್ಞಾನ ಇದ್ದವರು ನಮಗೆ ಸಿಗೋದಿಲ್ಲ, ಅವರು ಮೋಕ್ಷಕ್ಕೆ ಹೋಗಿರ್ತಾರೆ. ಇದೊಂದು ದೊಡ್ಡ ಸಮಸ್ಯೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿಯೇ ಇದೊಂದು ದೊಡ್ಡ ಸಮಸ್ಯೆ. ಇದರ ಪರಿಹಾರಕ್ಕಾಗಿಯೇ ಒಂದು ಶಾಸ್ತ್ರ ನಮಗೆ ತಿಳಿಸಿದ್ದು ಪ್ರಾರಬ್ಧ ಕರ್ಮ ಅಂತ. ಆ ಪ್ರಾರಬ್ಧ ಕರ್ಮ ಅಂತ ಶಬ್ದ ನೀವು ಕೇಳಿರ್ತೀರಿ ಆಗಾಗ, ಅದು ಬೇರೆ ಏನಲ್ಲ, ಇದೆ. ಈ ಒಂದು ಸಮಸ್ಯೆ ಬಗೆಹರಿಸೋದಕ್ಕೇನೆ ದೇವರು ಮಾಡಿದ ವ್ಯವಸ್ಥೆ ಅದು. ಪ್ರಾರಬ್ಧ ಕರ್ಮ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟ ದೇವರು. ಅಂದರೆ ಎರಡು ಕರ್ಮಗಳಿರುತ್ತೆ, ಅಪ್ರಾರಬ್ಧ, ಪ್ರಾರಬ್ಧ ಅಂತ. I work better under pressure. If you keep telling yourself this, but still end up rushing and stressed, then listen closely. ಜ್ಞಾನವಾದಾಗ ಎಲ್ಲ ಕರ್ಮಗಳನ್ನು ದೇವರು ಹಂಚಿ ಹಾಕ್ತಾನೆ, ದೂರ ಸರಿಸ್ತಾನೆ, ನಮ್ಮನ್ನು ಫ್ರೀ ಮಾಡ್ತಾನೆ ಅಂದರೆ ಹೌದು, ಫ್ರೀ ಮಾಡ್ತಾನೆ. ಎದರಿಂದ ಫ್ರೀ ಮಾಡ್ತಾನೆ? ಅಪ್ರಾರಬ್ಧ ಕರ್ಮ, ಅದರಿಂದ ನಾವು ಫ್ರೀ ಆಗ್ತೇವೆ. ಅದು ಅನಂತ ಇರುತ್ತೆ, ಅನಂತ ಪುಣ್ಯ ಅನಂತ ಪಾಪಗಳಿದ್ರೂ ಅದೆಲ್ಲ ದೂರ ಸರಿತದೆ. ಆದರೆ ಸ್ವಲ್ಪ ಉಳಿಯತ್ತೆ, ಅಷ್ಟನ್ನು ಅವರು ಅನುಭವಿಸಲೇಬೇಕು. ಆ ಅನುಭವಿಸುವ ಒಂದು ಪೀರಿಯಡ್ ಇರುತ್ತಲ್ಲ, ಅಷ್ಟರೊಳಗೆ ಅವರೇನು ಉಪದೇಶ ಮಾಡಬೇಕೋ, ಸಂಪ್ರದಾಯ ಪ್ರವರ್ತನೆ ಮಾಡಬೇಕೋ, ಲೋಕೋದ್ಧಾರ ಮಾಡಬೇಕೋ ಎಲ್ಲ ಮಾಡಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಆಮೇಲೆ ನಮ್ಮದು ಅವರದು ಸಂಪರ್ಕ ಇರೋದಿಲ್ಲ, ನೋ ಕಾಂಟ್ಯಾಕ್ಟ್. ಇದರಿಂದ ಜಗತ್ತು, ಈ ಆಧ್ಯಾತ್ಮಿಕ ಕ್ಷೇತ್ರ, ಈ ತತ್ವಜ್ಞಾನದ ಪರಂಪರೆ ಇಷ್ಟು ಅವಿಚ್ಛಿನ್ನವಾಗಿ ಅಂದಿನಿಂದ ಇಂದಿನವರೆಗೆ ನಡೆದು ಬಂದಿದ್ದಕ್ಕೆ ಕಾರಣ ಈ ಪ್ರಾರಬ್ಧ ಕರ್ಮಗಳನ್ನು ದೇವರು ಉಳಿಸಿ ಒಂದು ದೊಡ್ಡ ಉಪಕಾರ ಮಾಡಿದ್ದಾನೆ. ಒಂದು ಕ್ಷಣ ನಿಮಗನಿಸ್ಬೋದು, ಅಲ್ಲ ಒಂದು ಜನ್ಮನ, ಎರಡು ಜನ್ಮನ, ಅನಾದಿ ಕಾಲದಿಂದ ಈ ದುಃಖದಲ್ಲಿ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ, ಇಷ್ಟು ಕಷ್ಟಪಟ್ಟ ಮೇಲೆ ಜ್ಞಾನ ಆದ ಮೇಲೂ ಮತ್ತು ವೇಟ್ ಅಂತ ಹೇಳ್ತಾನೆ ಅಂದರೆ, ಈಗೇ ನಮಗೆ ಬಹಳ ವೇಟ್ ಜಾಸ್ತಿ ಆಗಿದೆ, ಇನ್ನೆಷ್ಟು ವೇಟ್ ಮಾಡೋದು, ಬೇಗನೆ ಮೋಕ್ಷಕ್ಕೆ ಹೋಗಬೇಕು. ಹಾಗಲ್ಲ, ಆ ಪ್ರಾರಬ್ಧ ಕರ್ಮನೂ ನಾಶ ಮಾಡಲಿಕ್ಕೇನು ದೇವರಿಗೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಕಾರುಣ್ಯ ಇಲ್ವಾ? ಕಾರುಣ್ಯ ಇದೆ. ಆದರೆ ಕಾರುಣ್ಯ ಬಹಳ ಇದೆ ಅನ್ನೋದಕ್ಕಾಗೇನೆ ಅದನ್ನು ನಾಶ ಮಾಡಿಲ್ಲ. ಅದೇನು ಕಾರುಣ್ಯ ಅಂದರೆ, ಇವರಿದ್ದು ಇನ್ನು ಮುಂದೆ ಇರುವ ಜನರಿಗೆ ಉಪಕಾರ ಮಾಡಬೇಕು ಅನ್ನೋದಕ್ಕೆ. ಇನ್ನು ಬಹಳ ಹೇಳಬೇಕು, ಒಂದೇ ಸಲ ಹೇಳೋದಿಲ್ಲ, ಮತ್ತೆ ಹೇಳ್ತೇನೆ. ಅದಕ್ಕೋಸ್ಕರ ಆ ಪ್ರಾರಬ್ಧ ಕರ್ಮ ಉಳಿಸ್ತಾನೆ. ಅಂದ್ರೇನು? ಶಬ್ದದ ಅರ್ಥ ಏನು? ಡೆಫಿನೇಷನ್ ಏನು? ಪ್ರಾರಬ್ಧ ಕರ್ಮ ಅಂದರೆ ಏನು ಅಂದರೆ, ಕರ್ಮಗಳು ಅಂದರೆ ಪುಣ್ಯ ಪಾಪಗಳು ಅಂತ ತಿಳಿದಿರಿ. ಉದಾಹರಣೆಗೆ ಒಂದು ಚೀಲದಲ್ಲಿ ಇವೆ ಅಂತ ತಿಳ್ಕೊಳ್ಳಿ, ಅಕ್ಕಿ, ಒಂದು ಚೀಲದ ತುಂಬ ಅಕ್ಕಿ ಇರ್ತದೆ. ಎಲ್ಲ ಅಕ್ಕಿ ಒಂದು ಚೀಲ ಒಂದೇ ಸುರು ಬಿಡ್ತೀರಾ ಮನೆಯೊಳಗೆ? ಒಬ್ಬರೇ ಇಲ್ಲ, ಒಂದು ತಿಂಗಳು ಉಪಯೋಗಿಸ್ತೀರ ಅದನ್ನು. ಒಂದು ಸ್ವಲ್ಪ ತಗೊಳ್ತೀರಿ, ಅವತ್ತು ಅಡುಗೆ ಮಾಡೋದು, ಆಮೇಲೆ ಮತ್ತೆ ಇನ್ನೊಂದು ಮಾರನೇ ದಿವಸ ಒಂದು ಶೇರೋ ಅರ್ಧ ಶೇರೋ ಎಷ್ಟೋ ತಗೊಳ್ತಾರೆ, ಅಷ್ಟು ಅನ್ನ ಮಾಡೋದು, ಮತ್ತೆ ಹೀಗೆ ನಡೀತಾ ಇರ್ತದೆ. ಆಗ ಆ ಚೀಲದೊಳಗೇನು ಅಕ್ಕಿ ಇರುತ್ತಲ್ಲ, ಅದೆಲ್ಲ ಅಪ್ರಾರಬ್ಧ ಇದ್ದ ಹಾಗೆ. ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅದು ಹಾಗೇ ಇದೆ. ಒಂದು ಸೇರು ತೆಗೆದು ಅನ್ನ ಮಾಡ್ತೀರಲ್ಲ, ಅದು ಪ್ರಾರಬ್ಧ. ಯಾಕೆ? ಆಲ್ರೆಡಿ ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು, ಒಲೆ ಮೇಲೆ ಇಟ್ರಿ, ನೀರು ಹಾಕಿದ್ರಿ, ಅನ್ನ ಆಯಿತು, ಅದು ಪ್ರಾರಬ್ಧ. ಹಾಗೆ ನಮ್ಮ ಪುಣ್ಯದೊಳಗೆ ಎರಡು ಭಾಗ ಇದೆ, ಪುಣ್ಯ ಅಥವಾ ಪಾಪ ಎರಡರಲ್ಲಿಯೂ. ನಮ್ಮ ಕರ್ಮದಲ್ಲಿ ಎರಡು ಭಾಗ, ಅಪ್ರಾರಬ್ಧ, ಪ್ರಾರಬ್ಧ. ನನಗೆ ಅಪರೋಕ್ಷ ಜ್ಞಾನ ಆದರೆ ದೇವರೇನು ಮಾಡ್ತಾನೆ ಅಂದರೆ ಆ ಚೀಲ ತೊಗೊಂಡು ಹೋಗ್ಬಿಡ್ತಾನೆ.
ಇನ್ನೇನು ಚಿಂತೆ ಮಾಡಬೇಡ, ಆ ಚೀಲದೊಳಗಿದ್ದ ಪುಣ್ಯ ಪಾಪಗಳನ್ನು ನೀನು ಅನುಭವಿಸಬೇಕಾಗಿಲ್ಲ. ಆದರೆ ಹಾಗಾದ್ರೆ ನಾನು ಬಂದೆ ಮೋಕ್ಷಕ್ಕೆ, ನಿನ್ನ ಜೊತೆಗೆ ಬೆನ್ನು ಹತ್ತಿ ಬರ್ತೇನೆ ಅಂದರೆ ಕೂಡು ಅಂತಾನೆ. ಆ ಒಂದು ಸೇರು ಅಕ್ಕಿ ತಗೊಂಡು ಈಗ ಆಲ್ರೆಡಿ ಅನ್ನ ಮಾಡ್ಕೊಂಡಿಯಲ್ಲ, ಅದನ್ನು ಖಾಲಿ ಮಾಡಿ ಆಮೇಲೆ ಬಾ ಅಂತಾನೆ ಅಷ್ಟೆ. ಇದೇ ಪ್ರಾರಬ್ಧ. ಆಲ್ರೆಡಿ ಯಾಕಂದ್ರೆ ಯಾವತ್ತೋ ಒಂದು ದಿವಸ, ಇವತ್ತು ಒಂದು ಅಪರೋಕ್ಷ ಜ್ಞಾನ ಆಯಿತು ಅಂತ ಇಟ್ಕೊಳ್ಳಿ ಯಾರಿಗೋ, ಈಗ ಆಲ್ರೆಡಿ ಅವನು ಯಾವುದೋ ಒಂದು ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಯಾವುದೋ ಒಂದು ಪಾಪದ ಫಲ ಓಪನ್ ಆಗಿದೆ, ಯಾವ ಪಾಪ ಓಪನ್ ಆಗಿದೆ, ಪುಣ್ಯವೂ ಓಪನ್ ಆಗಿದೆ, ಅದರ ಫಲವನ್ನು ಆಲ್ರೆಡಿ ಅನುಭವಿಸ್ತಾ ಇದ್ದಾನೆ. ಮಧ್ಯದಲ್ಲಿ ಅಪರೋಕ್ಷ ಜ್ಞಾನ ಆಯಿತು, ಅರ್ಧ ಅನುಭವಿಸಿದ್ದಾನೆ, ಇನ್ನು ಅರ್ಧ ಅನುಭವಿಸಿಲ್ಲ, ಮಧ್ಯದಲ್ಲಿ ಅಪರೋಕ್ಷ ಜ್ಞಾನ ಆಯಿತು. ಇನ್ನರ್ಧ ಅದೇ ಪುಣ್ಯ ಪಾಪಗಳ ಫಲ ನೀನು ಅನುಭವಿಸಬೇಕಾಗಿದೆ ಅಲ್ಲ, ಒಂದೇ ಇರೋದಿಲ್ಲ, 100 ಪುಣ್ಯಗಳ 100 ಪಾಪಗಳ ಫಲವನ್ನು ನಾವು ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ಬೋದು. ಅದೆಲ್ಲವೂ ಪ್ರಾರಬ್ಧ ಆಗತ್ತೆ. ನಾನು ಆಗ ಹೇಳಿದೆ, ಒಂದೊಂದಕ್ಕೆ ಒಂದೊಂದು ತರಹ ಪುಣ್ಯ ಇರುತ್ತದೆ. ಎಷ್ಟೋ ಪುಣ್ಯಗಳ ಎಷ್ಟೋ ಪಾಪಗಳ ಫಲವನ್ನು ನಾವು ಅನುಭವಿಸುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ, ಸ್ಟಾರ್ಟ್ ಮಾಡಿದ್ದೇವೆ. ಆ ಪುಣ್ಯ ಪಾಪಗಳನ್ನು ಕಂಪ್ಲೀಟ್ ಮಾಡಿ ಅಂತಾನೆ ದೇವರು. ಆ ಪಿರಿಯಡೇ ದೊಡ್ಡದು, ಬಹಳ ಮಹತ್ವದ್ದು, ಅದೇ ನಮಗೆ ದೊಡ್ಡ ವರದಾನ. ಆ ಪಿರಿಯಡ್ ಒಳಗೆ ಅವರಿಂದ ನಾವು ಉಪದೇಶ ಪಡೆದುಕೊಂಡು ಜ್ಞಾನ ಪಡೆದುಕೊಂಡು ಮುಂದಿನವರೆಲ್ಲ ಉದ್ಧಾರ ಹೊಂದಬಹುದು. ಅವರಿಗೇನು ಲಾಭ ಇಲ್ಲ ಅಂತಲ್ಲ, ಅಲ್ಲ ನಮಗೆ ಲಾಭ ಆಯಿತು, ಜ್ಞಾನಿಗಳಿಗಂತೂ ಟೈಮ್ ವೇಸ್ಟ್ ಆಯ್ತಲ್ಲ, ಇಲ್ಲ, ಅವರಿಗೂ ಲಾಭ ಕೊಟ್ಟಿದ್ದಾನೆ ದೇವರು, ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಮುಂದಿನ ಜನರಿಗೂ ಲಾಭ ಇದೆ. ಆ ಜ್ಞಾನಿಗಳು ಕೂಡ ಜ್ಞಾನ ಆದ ಮೇಲೆ ಏನು ಕರ್ಮಗಳನ್ನು ಮಾಡ್ತಾರಲ್ಲ, ದೇವರ ಧ್ಯಾನ ಮಾಡ್ತಾರಲ್ಲ, ಅದಕ್ಕೆ ಅವರಿಗೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯನ್ನು ಮಾಡ್ತಾನೆ. ಸ್ಪೆಷಲ್ ಇಂಕ್ರಿಮೆಂಟ್ ದೇವರು ಕೊಡ್ತಾನೆ. ಅವರಿಗೇನು ಅದು ವೇಸ್ಟ್ ಅಲ್ಲ, ಅವರಿಗೂ ಸ್ಪೆಷಲ್ ಇಂಕ್ರಿಮೆಂಟ್ ಇದೆ. ಉಳಿದ ಅಜ್ಞಾನಿಗಳಿಗೆ ಪ್ರಾಫಿಟ್ ಇದೆ. ಏನು ಅಂದರೆ ಜ್ಞಾನ ಲಾಭ, ಅವರಿಂದ ಉಪದೇಶ ಪಡೆಯೋದಕ್ಕೆ. ಇದಕ್ಕೆಲ್ಲ ದೇವರು ಉಪಯೋಗಿಸುವ ಒಂದು ಸಮಯ ಯಾವುದು ಅಂದರೆ ಆ ಪ್ರಾರಬ್ಧ ಕರ್ಮದ ಭೋಗದ ಪಿರಿಯಡ್. ಇನ್ನೂ ಅಂದರೆ ಚಿಕ್ಕ ಮಕ್ಕಳಿಗೆ ತಿಳಿಯೋ ಉದಾಹರಣೆ ಹೇಳಬೇಕು ಅಂದರೆ, ಮಕ್ಕಳು ಕೂತಿದ್ದಾರೆ ಇಲ್ಲಿ, ಎಲೆಯೊಳಗೆ ಏನೇನೋ ಬಡಿಸಿರ್ತಾಳೆ ತಾಯಿ ಎಲೆ ಒಳಗೆ ಸ್ವೀಟು, ಅದು ಇದು, ಅನ್ನ ಸಾರು ಎಲ್ಲ ಹಾಕಿರ್ತಾರೆ. ಮಕ್ಕಳ ಸ್ವಭಾವ ಗೊತ್ತಲ್ಲ, ಹೊರಗಡೆಗೆ ಏನೋ ಡಮ ಅಂತ ಬಾರಿಸಲಿಕ್ಕೆ ಶುರು ಮಾಡಿದ್ರು ಅಂದರೆ ಓಡಿ ಹೋಗ್ತಾವೆ ಏನೋ ನೋಡೋದಕ್ಕೆ. ಅವುಗಳಿಗೆ ಹೊಟ್ಟೆ ತುಂಬ ಊಟ ಆಗಿಲ್ಲ, ಹಾಗೆ ಎದ್ದು ಹೋಗಿಬಿಟ್ರೆ ಆಮೇಲೆ ಹಸಿವೆ ಆಗುತ್ತೆ, ತೊಂದರೆ ಆಗ್ತದೆ, ಇಷ್ಟೆಲ್ಲ ವಿವೇಕ ಇರ್ತದ? ಇಲ್ಲ, ಹೊರಗೇನೋ ಬಂದಿದೆ ನೋಡ್ಲಿಕ್ಕೆ ಹೋಗಬೇಕು ಅಂತ ಸಾಕು, ಊಟ ಅಲ್ಲಿಗೆ ಬಿಟ್ಟು ಓಡಿ ಹೋಗ್ತದೆ. ತಾಯಿ ಏನು ಹೇಳ್ತಾಳೆ ಅವಾಗ? ನಿನಗೆ ನೋಡಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಅಲ್ಲಿ ಹೊರಗೆ ಆಗುವ ವಾದ್ಯ ನರ್ತನ ಅದನ್ನೆಲ್ಲ ನೋಡಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಅವಶ್ಯ ಹೋಗು, ಬೇಡ ಅನ್ನೋದಿಲ್ಲ, ನಿನಗಿನ್ನೇನೂ ಹಾಕೋದಿಲ್ಲ, ನಾನು ಬಡಿಸೋದೇ ಇಲ್ಲ, ಆದರೆ ಬಡಿಸಿದ ಮಾತ್ರ ಚೆಲ್ಲಬೇಡ, ತಿಂದು ಹೋಗು ಅಂತ ಅಷ್ಟೆ. ಹಾಗೆ ನಾವೆಲ್ಲ ಮಕ್ಕಳೇ, ಭಾಳ ದೊಡ್ಡವರು ಅಂತ ತಿಳ್ಕೊಂಡಿವಿ. ದೇವರಿಗೆ ನಾವೆಲ್ಲ ಮಕ್ಕಳೇ. ದೇವರು ನಮ್ಮೆಲ್ಲರ ತಾಯಿ, ತ್ವಮೇವ ಮಾತಾಚ ಪಿತಾ ತ್ವಮೇವ, ನಮ್ಮೆಲ್ಲರ ತಾಯಿಯಾದ ಭಗವಂತ ಮಕ್ಕಳಂತೆ ಇರುವ ನಾವೆಲ್ಲ, ವಾದ್ಯ ಅಂದರೆ ಇಲ್ಲಿ ಬೇರೆ ಯಾವ ವಾದ್ಯ ಅಲ್ಲ, ಮೋಕ್ಷ. ಆ ಮೋಕ್ಷದ ವರ್ಣನೆಯನ್ನೆಲ್ಲ ಕೇಳಿಬಿಟ್ಟಿದ್ದೀವಿ ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ಸುಮಧ್ವ ವಿಷಯದಲ್ಲಿ. ಮೋಕ್ಷ ಅಂದ್ರೆ ಹಾಗಿರ್ತದೆ ಹೀಗಿರ್ತದೆ ಅಂತ. ಜ್ಞಾನ ಆಯಿತು, ಹೊರಟ ಮೋಕ್ಷಕ್ಕೆ ಅಂತ ಹೊರಟ್ರೆ ದೇವರಂತಾನೆ, ಎಲೆಯಲ್ಲಿ ಬಡಿಸಿದ್ದು ಊಟ ಮಾಡಿ ಹೋಗು, ಏನು ಪ್ರಾರಬ್ಧ ಕರ್ಮ ಇದೆ ಅಷ್ಟು ಅನುಭವಿಸಿ ಹೋಗು, ಹಾಗೆ ಹೋಗಬೇಡ, ಹೊಸದು ಬಡಿಸೋದಿಲ್ಲ, ಹಾಕಿದ್ದನ್ನು ತಿಂದು ಹೋಗು ಅಂತ ಪರಮಾತ್ಮ ಹೇಳ್ತಾನೆ. ಆಗ ಅದನ್ನು ಅನುಭವಿಸಿ ನಾವು ಹೋಗ್ತೇವೆ. ಇದು ಕರ್ಮ ಸಿದ್ಧಾಂತ. ಆದರೆ ಕರ್ಮದ ಬಂಧನದ ಮೋಚನೆ ಮಾತ್ರ ನಾನೆಲ್ಲ ಅನುಭವಿಸಿ ಮುಗಿಸ್ತೇನೆ ಅನ್ನೋದು ಸುಳ್ಳು. ಅನುಭವಿಸಿ ಮುಗಿಸ್ಲಿಕ್ಕೆ ಆಗೋದೇ ಇಲ್ಲ, ಮುಗಿಸುವಾಗ ಮತ್ತೆ ಹೊಸದಾಗ್ತಾ ಇರ್ತದೆ. ಅದು ಜ್ಞಾನದಿಂದಲೇ ಪರಿಹಾರ ಆಗಬೇಕು. ಪ್ರಾರಬ್ಧ ಕರ್ಮ ಮಾತ್ರ ಉಳಿಯತ್ತೆ, ಅದು ಮುಗಿಸ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಅದನ್ನು ಮುಗಿಸಿ ನಾವು ಮೋಕ್ಷಕ್ಕೆ ಹೋಗಬಹುದು ಅನ್ನೋದು ಶ್ರೀಮದ್ ಆಚಾರ್ಯರ ಇತಿಹಾಸ ಪುರಾಣ ಸೂತ್ರಗಳ ಆಧಾರದ ಮೇಲೆ ಉಪದೇಶಿಸಲ್ಪಟ್ಟ ಕರ್ಮ ಸಿದ್ಧಾಂತ.